ಏನೆಲ್ಲ ಮಾಡ್ತೀವಿ ಎಲ್ಲನೂ ನಿಮಗೆ ತೋರಿಸ್ತೀನಿ. ಈ ಜೊತೆಗೆ ಇವರು ಇರ್ತಾರೆ, ನಮ್ಮ ಹಸ್ಬೆಂಡ್ ಇರಲೇಬೇಕು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಎಬ್ಬುಲಿ ನಾನು ಅಂದ್ರೆ ಮೈಸೂರಿನ ಪವರ್ ಹೌಸ್ ಅಂತೀನಿ ನಾನು, ಪೀಸ್ ಆಫ್ ಪವರ್ ಹೌಸ್ ಅಂತೀನಿ ನಾನು ಇದಕ್ಕೆ ಹೆಸರಾದರೆ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇದ್ದೀನಿ. ಇದು ನಂದು ಫಸ್ಟ್ ವ್ಲಾಗ್ ಆಗಿದೆ. ಇವತ್ತು ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಯಾಕಂದರೆ ತೆಲುಗುವಲ್ಲಿ ನನಗೆ ತುಂಬ ಇಷ್ಟವಾಗಿರೋ ಹೀರೋ ಪ್ರಭಾಸ್ ಅವರು. ಅವ್ರ ಮೂವಿ ರಾಜಾ ಸಾಬ್ ಅಂತ ರಿಲೀಸ್ ಆಗಿದೆ, ನೋಡೋಕೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗ್ತಾ ಇದ್ದೀವಿ, ಮತ್ತು ಅಲ್ಲಿನ ಮಾಲ್ಗೂ ಹೋಗಬೇಕು ಅಂದ್ಕೊಂಡಿದ್ದೀವಿ. ಕೇಳಿಸಲ್ಲ ಅಂತ ಹೇಳ್ತಿದ್ದಾರೆ ಇವರು. ಜೋರಾಗಿ ನನಗೆ ವಾಯ್ಸ್ ಇರೋದೇ ಇಷ್ಟ, ಆದರೂ ಪ್ರಯತ್ನ ಮಾಡ್ತೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಟ್ರೈ ಮಾಡ್ತೀನಿ ಜೋರಾಗಿ ಮಾತಾಡೋಕ್ಕೆ. ಮತ್ತು ಇವತ್ತು ಮಾಲ್ಗೂ ಕೂಡ ಹೋಗ್ತೀವಿ, ಅಲ್ಲಿ ಏನೇನು ಮಾಡ್ತೀವಿ ಎಲ್ಲನೂ ಕೂಡ ಹೇಳ್ತೀವಿ. ಮತ್ತು ಮೂವಿ ಹೇಗಿತ್ತು ಅಂತಲೂ ಕೂಡ ಹೇಳ್ತೀವಿ. ತುಂಬ ಎಕ್ಸೈಟ್ಮೆಂಟ್ ಇದೆ. ನಾವಿವತ್ತು ಏನೆಲ್ಲ ಮಾಡ್ತೀವಿ ಎಲ್ಲನೂ ನಿಮಗೆ ತೋರಿಸ್ತೀನಿ. ಈ ಜೊತೆಗೆ ಇವರು ಇರ್ತಾರೆ, ನಮ್ಮ ಹಸ್ಬೆಂಡ್ ಇರಲೇಬೇಕು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಕಳಿಸಿ ಆಚೆ. ಹೇಳಿದೆ ಅಲ್ವಾ, ಮಾಲ್ ಆಫ್ ಮೈಸೂರು ಕರ್ಕೊಂಡು ಹೋಗ್ತೀನಿ ಅಂತ. ಇವ್ರಿಗೆ ಲಾಸ್ಟ್ ಟೈಮು ನೈಟ್ ಟೈಮ್ ತೋರಿಸಿದ್ದೆ ಮಾಲ್ ಆಫ್ ಮೈಸೂರ್ನ. ಇವತ್ತು ಡೇ ಟೈಮ್ ಎಲ್ಲ ಸುತ್ತಾಡ್ಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ. ಇವ್ರು ಕೇಳ್ಬೇಕು ಹೇಗನ್ಸ್ತಿದೆ ಮೈಸೂರು, ಮತ್ತೆ ಮಾಲ್ ಹೇಗನ್ಸ್ತಿದೆ, ಕಂಪ್ಲೀಟ್ ಎಲ್ಲ ತೋರ್ಸಿದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಫ್ರೀ ಆಗಿರುವಾಗ ಮಾತಾಡ್ಬೇಕು. ಆಯ್ತು ಆಯ್ತು, ಆಮೇಲೆ ಕೇಳ್ತೀನಿ ಏನ್ ಹೇಳ್ತಾರೆ ಮೈಸೂರ್ ಬಗ್ಗೆ ನೋಡೋಣ. ಆಕ್ಚುಲಿ 5 o'clockಗೆ ಶೋ ಇದೆ, ಸೊ ಗಾಯತ್ರಿ ಟಾಕೀಸ್. ಸೊ ಬಟ್ ಮಾಲ್ ಆಫ್ ಮೈಸೂರಲ್ಲಿ ನಾನು ಕೆಲವುದು ಮೇಲೆ ಗೇಮಿಂಗ್ ಸೆಂಟರ್ ಇದೆ ಅಲ್ವಾ, ಸೊ ಅಲ್ಲಿ ಕ್ರಿಕೆಟ್ ಆಡ್ಬೇಕಂತ ಲಾಸ್ಟ್ ಟೈಮ್ ಅನ್ಕೊಂಡಿದ್ದೆ, ಬಟ್ ಅದು ಆಗಿಲ್ಲ. ಇವಾಗ ಮಾತ್ರ ಆಡಲೇಬೇಕು. ಒಂದು 3 overs ಆದ್ರೂ ಆಡ್ಬೇಕು. 1 hour ಟೈಮ್ ಇದೆ, ಸೊ ಬೇಗ ಹೋಗ್ಬೇಕಂತ ಇದೆ. ಟೈಮ್ ಕರೆಕ್ಟ್ ಆಗಿದೆ. ಐನಾ ಅದು ಹೋಗ್ತಿದೆ. ಕ್ರಿಕೆಟ್ ಆಡ್ತಿದ್ದಲ್ಲ ಗಾಯ್ಸ್, ನಾವು ಅಂದರೆ ಟಿಕೆಟ್ ತಗೊಂಡಿದ್ದೀವಿ. ಸೊ ಕ್ರಿಕೆಟ್ಗೆ ಒಳಗಡೆ ಹೋಗ್ತೀನಿ. ಇವ್ರು ಮಾತ್ರ ಶೂಟ್ ಮಾಡ್ತಾರೆ, ನಾನು ಕ್ರಿಕೆಟ್ ಆಡಬೇಕು. ನನಗೂ ಎಕ್ಸೈಟ್ಮೆಂಟ್ ಇದೆ ಹೇಗೆ ಕ್ರಿಕೆಟ್ ಆಡ್ತಾರೆ ಅಂತ. ಇದೇ ಫಸ್ಟ್ ನೋಡ್ತಿರೋದು ಅವ್ರು ಹೆಂಗೆ ಕ್ರಿಕೆಟ್ ಆಡ್ತಾರೆ ಅಂತ ನೋಡೋಣ. ಜಾಸ್ತಿ ದಿನ ಆಯಿತು, ನಾನು ವರ್ಷನೇ ಆಯಿತು ಮಾಡ್ತೀನಿ. ನೋಡೋಣ ಹೆಂಗೆ ಆಡ್ತೀನೋ ಗೊತ್ತಿಲ್ಲ.
ಅನ್ಸ್ತು? ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಹಾ? ಮಜಾ ನೈ ಆ ರಹಾ ಹೈ. ನನಗೆ ಚೆನ್ನಾಗಿ ಅನ್ನಿಸ್ತು. ನಿಮ್ಗೆ ಏನಂತ? ಗ್ರೌಂಡಲ್ಲಿ ಆಡೋದಕ್ಕೂ ಇಲ್ಲಿ ಆಡೋದಕ್ಕೆ ಹೆಂಗೆ ಅನ್ನಿಸ್ತು? ಕೆಳಗಡೆ ಒಂದು ಕೇಫ್ ಇದೆ, ಸೊ ಕ್ಯಾಂಟೀನ್ ಥರ, ಅಲ್ಲಿ ಕುತ್ಕೊಂಡು ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಇಲ್ಲಿ. ಸೊ ಆದಮೇಲೆ ಮೂವಿ ಮೈಸೂರು ಹೇಗಿದೆ ಅಂತ ಆಮೇಲೆ ಹೇಳ್ತಾರೆ, ಹೇಳಿಸ್ತೀನಿ ನಾನು. ಇವಾಗ ಹೇಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳೋಣ. ಹೇಳ್ಕೊಟ್ಟಿಲ್ಲ ಅವಳೇನು, ನಾನು ಇರೋದೇ ಹೇಳ್ತೀನಿ ನಾನು. ಏನಂದರೆ ಮೈಸೂರಿಗೆ ನಾನು 6 months ಬ್ಯಾಕ್ ಬಂದಿರುವಾಗಲೇ ನನಗೆ, ಅದಕ್ಕೆ ಮುಂಚೆ 2-3 years ಬ್ಯಾಕೆ ಬಂದಿದ್ದೀನಿ, ಆದರೆ ನನಗೆ ಅಷ್ಟು ಅನಿಸಿಲ್ಲ. ನನಗೆ ನಾನು ಸರಿಯಾಗಿ ನೋಡಿಲ್ಲ, ಸ್ವಲ್ಪ ಕಾಂಜಿ ಪಿಂಜಿ ಥರ ಇರುತ್ತೆ ಅಂದ್ಕೊಂಡೆ. ಜರ್ನಿ ಮಾಡ್ಕೊ ಬರೋಷ್ಟರಲ್ಲಿ ನೈಟ್ ಆಗಿಬಿಡೋದು, 8 ಈ ಥರ ಎಲ್ಲ. ಸೊ ಅದು ಮುಂಚೆ ಬಂದಿದ್ದೆ ಬಿಡಿ, ನಿಮ್ಮ ಪರಿಚಯ ಮುಂಚೆನೇ ಬಂದಿದ್ದೆ ನಾನು ಸರಿ ಮೈಸೂರಿಗೆ. ಬಟ್ ನಾನೇನು ನೋಡಿಲ್ಲ ಮೈಸೂರನ್ನ, ಸ್ಕೂಲ್ ಟೈಮ್ ಫುಲ್ಲು ರದ್ದಿ ಟೈಮಲ್ಲಿ ನೋಡಿದ್ದೀನಿ. ಸೊ ಇವಾಗ ಬಂದ ಮೇಲೆ ನನಗೆ ಮೈಸೂರಲ್ಲಿ ಸುತ್ತಮುತ್ತ ಮೇಲೆ ನನಗೆ ಅರ್ಥ ಆಯಿತು ಹೆಂಗಿದೆ ಮೈಸೂರು ಅಂತ. ನನಗೆ ಬೇರೆ ಸಿಟೀಸಲ್ಲಿ ನನಗೆ ಈ ಥರ ಅಂದರೆ ಪೀಸ್ಫುಲ್ಲಾಗಿ ನನಗೆ ಯಾವತ್ತೂ ಎಲ್ಲಿ ಅನಿಸಿಲ್ಲ. ನನಗೆ ತಿರುಗಾಡೋಕೆ ಆದರೂ, ಇರೋಕ್ಕಾದರೂ, ಕುತ್ಕೊಳ್ಳೋಕ್ಕಾದರೂ, ಯಾರ ಜೊತೆ ಆದರೂ ಇರಬೇಕಂದ್ರೂ ನನಗೆ ಇಲ್ಲಿ ಪೀಸ್ಫುಲ್ ಅನಿಸ್ತು. ಸೊ ಅದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಮೈಸೂರಿಗೆ. ದ ಪೀಸ್ ಆಫ್ ಪವರ್ ಅಂತೀನಿ ನಾನು ಮೈಸೂರನ್ನ. ಪವರ್ ಹೌಸ್ ಅಂತೀನಿ ನಾನು, ಪೀಸ್ ಆಫ್ ಪವರ್ ಹೌಸ್ ಅಂತೀನಿ ನಾನು ಇದಕ್ಕೆ ಹೆಸರಾದರೆ. ಸೊ ಏನು ಗೊತ್ತಾ, ಇವ್ರದ್ದು ಆಸೆ ಇದೆ ಇವ್ರಿಗೆ ತುಂಬ. ಅಂದರೆ ನನ್ನ ಡೈರೆಕ್ಷನಲ್ಲಿ ಒಂದು ಮೂವಿ ಮಾಡಬೇಕು, ಎಲ್ಲರಿಗೂ ನನ್ನ ಟ್ಯಾಲೆಂಟ್ನ ತೋರಿಸ್ಬೇಕು, ಜನಗಳಿಗೆ ಇಷ್ಟ ಆಗೋದು ಸ್ಟೋರಿ ಮಾಡಬೇಕು ಅಂತ. ಅದಕ್ಕೆ ಒಂದು ಅವಕಾಶ ಸಿಗಬೇಕು. ಇವಾಗ ಬಂದ್ರೂ ಅವರು ಎಲ್ಲಿ ಮೂವಿದು ಇರುತ್ತೋ ಅಲ್ಲೋಗಿ ನಿಂತ್ಕೋತಾರೆ. ಅವ್ರಿಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ. ಅವ್ರು ಡೈರೆಕ್ಟ್ರಾಗಿ ಒಳ್ಳೆ ಮೂವಿ ಮಾಡಿ ಎಲ್ಲರ ಮುಂದೆ ಅವ್ರ ಹೆಸರು, ಅವ್ರು ಮಾಡಿರೋ ಮೂವಿ ಎಲ್ಲ ರೆಕಗ್ನೈಸ್ ಆಗಬೇಕು. ಅವ್ರಿಗೆ ಗೊತ್ತಿಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ ಅಲ್ವಾ? ಆಸೆ ಇಲ್ವಾ ನಿಮಗೆ? ಏನು ನಿಮ್ಮ ಡೈರೆಕ್ಷನಲ್ಲಿ ಆ ಥರದ್ದೊಂದು ಮೂವಿ? ಹೌದಾ? ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ? ಬ್ಲೆಸ್ ಮಾಡಿ ಎಲ್ಲರೂ ಬಂಧುಗಳೇ, ನಮಗೆ ಒಳ್ಳೇದಾಗಬೇಕು. ಇದೇ ಥರ ಮೂವಿ ಎಲ್ಲ ಬರಬೇಕು, ಸ್ಟೆಪ್ ಬೈ ಸ್ಟೆಪ್ಪು ಸಕ್ಸಸ್ ಆಗಬೇಕು. ಚೆನ್ನಾಗೈತೀನಿ ಬಲ್ಲ ಅಂತೇಳಿ ಹಾಂ ರೈಟ್. ವಿಡಿಯೋ ಮಾಡೋದಲ್ಲೇ ನನಗೆ ಗೊತ್ತಿರಲ್ಲ ಒಂದೊಂದ್ಸಲ. ಅವ ಸ್ಟೈಲಾಗಾದರೂ ಕೂತ್ಕೋಬೋದು. ಒಂದು ಐಸ್ ಕ್ರೀಮು ಚಿಕ್ಕ ಕೋನು ಒಂದೇ ಸಲ ಇಟ್ಟಿದ್ದಾಗ 50 rupees ಅಂತೆ. ಮಾಲ್ ಅಂದರೆ ಗೋಲ್ಮಾಲ್, ಇರುತ್ತೆ. ಮಾಲಲ್ಲಿ ಗೋಲ್ಮಾಲ್. ಆಟೋ ಬಂದಿದೆ, ನಾವು ಇವಾಗ ಥಿಯೇಟರ್ಗೆ ಹೋಗ್ತಿದ್ದೀವಿ, ಗಾಯತ್ರಿ ಟಾಕೀಸ್. ಓಕೆನಾ, ಹೋಗೋಣ ಬಾ. ನಾವು ಥಿಯೇಟರಲ್ಲಿ ಇದ್ದೀವಿ ಒಳಗಡೆ. ಸೊ ಲೈಟಿಂಗ್ ಇಲ್ಲ, ನೋಡೋಣ. ರೆಬಲ್ ಸ್ಟಾರ್ ಡೇ ಕಂಪ್ಲೀಟ್ ಆಯಿತು. ಮೂವಿ ನೋಡ್ತೀವಿ ಅಂತ ಹೇಳಿದ್ವಿ ಅಲ್ವಾ, ಮೂವಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಹಿಪ್ನೋಟಿಸಮ್ ಮಾಡೋದು ಮತ್ತು ಕಮಿಡಿ ಜಾಸ್ತಿ ಇತ್ತು. ಹಿಪ್ನೋಟಿಸಮ್ ಮಾಡಿ ಅವ್ರು ಹೇಗೆ ಅದರ ಸೆಲ್ಫ್ ಮೋಟಿವೇಟಿಂದ ಹೇಗೆ ಬರ್ತಾರೆ ಹೊರಗಡೆ, ಹೇಗೆ ಅವರ ಏನು ಅಜ್ಜಿನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದೇ ಒಂದು ಮೂವಿ ಆಗಿದೆ. ಚೆನ್ನಾಗಿತ್ತು, ಕಾಮಿಡಿ ಇತ್ತು. ನಿಮಗೆ ಇವ್ರ ವಾಯ್ಸ್ ಕೇಳಿಸಲ್ಲ ಅನ್ಕೊಂತಿದ್ದೀನಿ, ಐ ಥಿಂಕ್. ಯಾಕಂದರೆ ಇವ್ರ ವಾಯ್ಸ್ ಜಾಸ್ತಿ ಕಡಿಮೆ ಇರೋದು ಬರಲ್ಲ, ಅಷ್ಟು ಆಚೆ ಬರಲ್ಲ ವಾಯ್ಸು. ಸೊ ನನಗೆ ಮೂವಿ ಬಗ್ಗೆ ಏನಂದರೆ ಹೊಸದಾಗಿ ಇದೆ, ಆದರೆ ನಾನು ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೀನಿ. ಸರಿ, ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಪ್ರಭಾಸ್ ನಮ್ಮ ಸ್ಟಾರು ಒಂದು ಹರರ್ ವೀಡಿಯೋ ಮೂವಿ ಮಾಡ್ತಿದ್ದಾರೆ ಅಂದರೆ ನಾನು ಪಕ್ಕ ಖಂಡಿತ ಹೋಗಲೇಬೇಕಲ್ವ. ನನ್ನ ಕಂಟೆಂಟೇ ಅದಲ್ವಾ, ಸೊ ಅದಕ್ಕೆ ಇಂಟ್ರೆಸ್ಟ್ ಇಟ್ಕೊಂಡು ನೋಡ್ಬಾರ್ದು. ಕಾಮಿಡಿನೂ ಇದೆ, ಗ್ರಾಫಿಕ್ಸು ಎಲ್ಲ ಫೈಟಿಂಗ್ಸು, ಸಾಂಗ್ ಎಲ್ಲ ಚೆನ್ನಾಗಿತ್ತು. ಓಕೆನಾ, ಸೊ ಅಷ್ಟೇ. ನಾವು ಇವಾಗ ಹೊರಡ್ತಿದ್ದೀವಿ ಇಲ್ಲಿಂದ. ಓಕೆನಾ, ಹೇಗಿದೆ ನಮ್ಮ ವ್ಲಾಗ್ ಬಗ್ಗೆ ಡೀಟೇಲಾಗಿ ಇವಾಗಲೂ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು. ಸೊ ಇದು ಅರ್ಥ ಆಗುತ್ತೆ, ಫ್ಯೂಚರಲ್ಲಿ ನೀಟಾಗಿ ಮಾಡ್ತಾರೆ. ಬಾಯ್.